ಈ ವಿಡಿಯೋ ಬಂದುಬಿಟ್ಟು ಹಲ್ದಿ ಫಂಕ್ಷನು ನನ್ನ ಕಝಿನ್ ಬ್ರದರ್ ಪ್ರದೀಪ್ ಕುಮಾರ್ಗೆ ಮದುವೆ ಆಗ್ತಿದೆ ಸೂರ್ಯನಾರಾಯಣ ಚೌಟ್ರಿಯಲ್ಲಿ. ಸೊ ಹಲ್ದಿಗೆ ಇದು ಬಂದುಬಿಟ್ಟು ಅರಿಶಿನ ಶಾಸ್ತ್ರ ಮಾಡ್ತಾರೆ, ಅಕ್ಕಿಯಿಂದ ರಂಗೋಲೆ ಹಾಕ್ತಾಯಿದ್ರು. ಇದು ಫಸ್ಟ್ ಟೈಮ್ ನನಗೊಂಥರ ಹೊಸ್ದಾಗಿತ್ತು. ಸೊ ಯಾರಿಗೆಲ್ಲ ಈ ರೀತಿ ಒಂದು ಹೊಸ ಫೀಲಿಂಗ್ ಆಗುತ್ತೆ, ಈ ರೀತಿ ಒಂದು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನನಗೆ ತುಂಬಾ ಖುಷಿ ಆಯಿತು. ಅಕ್ಕಿಯಿಂದ ಒಂದು ರಂಗೋಲೆ ಹಾಕ್ತಿದ್ದಾರೆ ಇಲ್ಲಿ. ಏನಕ್ಕೆ ಯಾವ ಥರ ಅಂತೇಳಿ ಈ ವಿಡಿಯೋನ ಫುಲ್ಲಾಗಿ ನೋಡಿ ಗೊತ್ತಾಗುತ್ತೆ. ಸೊ ಈ ಅಕ್ಕಿಯಿಂದ ಒಂದು ಬ್ಯೂಟಿಫುಲ್ ರಂಗೋಲೆ ಹಾಕಿ ಅದ್ರ ಮೇಲೆ ಒಂದು ಹಸೆ ಮನೆ ಇಟ್ಟು ಅದ್ರ ಮೇಲೆ ಒಂದು ಚಾಪೆ ಹಾಕಿ ಅದ್ರ ಮೇಲೆ ಒಂದು ವೈಟ್ ಬಟ್ಟೆ ಹಾಕಿ ಇದು ಅರಿಶಿನ ಶಾಸ್ತ್ರಕ್ಕೆ ಮಾಡೋ ಅಂಥ ಒಂದು ಆಚರಣೆ. ಸೊ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇದು ಇಷ್ಟು ಜನ ಒಂದು 5 ಜನ ಮುತ್ತೈದೆಯರು ಬಂದು ಅಕ್ಕಿ ತಗೊಂಡು ಆ ಡಿಸೈನ್ ಮಾಡೋದು, ಆ ಅಕ್ಕಿಯಿಂದ ರಂಗೋಲೆ ಹಾಕೋದು ತುಂಬ ಚೆನ್ನಾಗಿತ್ತು. ತುಂಬ ಕ್ಯೂಟ್ ಅನಿಸ್ತಾಯಿತ್ತು. ನನಗಂತೂ ತುಂಬಾ ಎಂಜಾಯ್ ಮಾಡ್ತಿದ್ದೆ ಈ ಒಂದು ಟ್ರೆಡಿಷ್ನಲ್, ಈ ಒಂದು ರೈಚುವಲ್. ನಮ್ಮ ವನ್ನಿಕುಲ ಕ್ಷತ್ರಿಯ ತಿಗಳರು ಮುಲ್ದಾರು ಅಗ್ನಿ ಕುಲ. ಸೊ ನಮ್ಮ ಕ್ಯಾಸ್ಟ್ ನೋಡಿ ಎಷ್ಟೊಂದು ಹೇಳಬೇಕು ಅನಿಸುತ್ತೆ. ಎಷ್ಟು ಉದ್ದ ಇದೆ ನಮ್ಮ ಕ್ಯಾಸ್ಟ್ ಹೆಸರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇದು ಎಷ್ಟು ಜನ ಒಂದು ರಿಲಿಜಿಯಸಲ್ಲಿ ಈ ರೀತಿ ಒಂದು ಆಚರಣೆ ಮಾಡ್ತಾರಂತ ಗೊತ್ತಿಲ್ಲ. ಇವಾಗ ನೋಡಿ ಅಕ್ಕಿಯಿಂದ ರಂಗೋಲೆ ಹಾಕಿದಾಯಿತು. ಅದ್ರ ಮೇಲೆ ಇದು ಬಂದು ತುಂಬ ಹಳೆಯ ಟ್ರೆಡಿಷ್ನಲು. ಇದು ಈ ರೀತಿ ಒಂದು ಚಾಪೆನೇ ಹಾಕಬೇಕಂತೆ. ಇದಕ್ಕೆ ಇಷ್ಟರಲ್ಲೇ ಚಾಪೆ ಏನೋ ಒಂದು ಹೆಸರು ಇರುತ್ತೆ, ಕರೀತಾರೆ. ಸೊ ಈ ಚಾಪೆ ಹಾಕಿ ಅದ್ರ ಮೇಲೆ ಒಂದು ಮಣೆ ಹಾಕಿ ಮನೆ ಮೇಲೆ ಹೊಸದು ಒಂದು ವೈಟ್ ಪಂಚೆ ತೊಗೊಂಡು ಬಂದು ಅದ್ರ ಮೇಲೆ ಹಾಕಿ ಆಮೇಲೆ ಗಂಡು ಹೆಣ್ಣು ಒಬ್ರೊಬ್ರನ್ನೇ ಕರ್ಕೊಂಡು ಬಂದು ಕುಣಿಸಿ ಅರಿಶಿನ ಇಡೋ ಅಂಥದ್ದು. ಆ್ಯಕ್ಚುಲಿ ರಿಸೆಪ್ಷನ್ ಇತ್ತು. ರಿಸೆಪ್ಷನ್ ಒಂದು 12:30ವರೆಗೂ ಆಯಿತು. 12:30 ಆಗಿದ ಮೇಲೆ ಅರಿಶಿನ ಇಡೋದಕ್ಕೆ ಶುರು ಮಾಡ್ತೀರಿ. ಸೊ ಇವಾಗ ನಮ್ಮಮ್ಮ ಬಂದುಬಿಟ್ಟು ನನ್ನ ಸಿಸ್ಟರ್ ಇನ್ ಲಾ ಅಕ್ಷಯ ಅವರಿಗೆ ಅರಿಶಿನ ಹಚ್ತಾ ಇರೋ ಅಂಥದ್ದು. ಸೊ ಇದು ನಮ್ಮ ವನ್ನಿಕುಲ ಕ್ಷತ್ರಿಯ ತಿಗಳರು ಮುಲ್ದಾರ್ ಅಗ್ನಿ ಕುಲದಲ್ಲಿ ಮಾಡೋ ಅಂಥ ಒಂದು ಸಂಪ್ರದಾಯ. ಕೆಲವೊಬ್ಬರು ಒಂದೊಂದು ಸ್ಟೈಲಲ್ಲಿ ಒಂದೊಂದು ಟ್ರೆಡಿಷ್ನಲ್ಲು ಒಂದೊಂದು ರೈಚುವಲ್ಸ್ ಅವ್ರವ್ರ ಹೆಂಗಿರುತ್ತೋ ಅದ್ರ ಪ್ರಕಾರ ಹಲ್ದಿ ಶಾಸ್ತ್ರಗಳು ಮಾಡ್ತಾರೆ. ಈಗ ತುಂಬಾ ಟ್ರೆಂಡು, ತುಂಬಾ ಫ್ಯಾಷನಾಗೆಲ್ಲ ಮಾಡ್ತಾರೆ. ಸೊ ಈ ರೀತಿ ಒಂದು ಸಂದರ್ಭ ಈ ಒಂದು ಏನು ರೈಚುವಲ್ಸ್ ಇದೆಲ್ಲ ಹಳೆಯ ಕಾಲದಿಂದ ಬಂದಿರೋ ಅಂಥದ್ದು. ಸೊ ಇವಾಗ ಅರಿಶಿನ ಈಗಿನ ಜನರೇಷನ್ಸ್ ಕೆಲವರೆಲ್ಲ ಇವಾಗಲೇ ಅರಿಶಿನ ಇಟ್ಬಿಟ್ಟು ಆವತ್ತಿನ ದಿನವೇ ಇಮಿಡಿಯೇಟ್ ಸ್ನಾನಗಳೆಲ್ಲ ಮಾಡಿಸ್ತಾರೆ. ಬಟ್ ನಮ್ಮ ಕ್ಯಾಸ್ಟಲ್ಲಿ ಹಂಗೆ ಮಾಡೋದಿಲ್ಲ. ಪೂರ್ತಿ ರಾತ್ರಿ ಪೂರ್ತಿ ಇದೇ ರೀತಿ ಅರಿಶಿನ ಹಚ್ಕೊಂಡು ಬೆಳಗಿನ ಜಾವ ಮತ್ತೊಂದು ಅರಿಶಿನ ಹಚ್ಚಿ ಸ್ನಾನ ಮಾಡುವಂಥ ಒಂದು ರೈಚುವಲ್ಸು ನಮ್ಮ ಮದುವೆಗಳಲ್ಲಿ ಇವಾಗ ಅಕ್ಷಯ ಅವ್ರಿಗೆ ಅರಿಶಿನ ಹಲ್ದಿ ಆಗ್ತಾಯಿದೆ. ಸೊ ನಾನು ಪೂರ್ತಿ ವೀಡಿಯೋ ಕವರ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ರಿಸೆಪ್ಷನ್ ಲೇಟ್ ಓವರ್ ನೈಟ್ ಆಗಿತ್ತು. ಬೆಳಗ್ಗೆ 3ಕ್ಕೆ ಎದ್ದು ರೆಡಿ ಆಗಬೇಕಿತ್ತು. ತುಂಬಾ ಟಯರ್ಡ್ ಆಗೋಗಿದೆ ನಾನು. ನನ್ನ ಕಝಿನ್ ಬ್ರದರ್ ಪ್ರದೀಪ್ದು ಲಾಸ್ಟಲ್ಲಿ ಒಂಚೂರು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಸೊ ಫುಲ್ ಕವರ್ ಮಾಡೋಕ್ಕಾಗಲಿಲ್ಲ ಪ್ರದೀಪ್ ಕುಮಾರ್ದು ಫುಲ್ ಹಲ್ದಿ ಇದು. ಅಕ್ಷಯದೂ ಅಷ್ಟೇ ಒಂದು ಚೂರು ಮಾತ್ರನೇ ಕವರ್ ಮಾಡಿದ್ದೀನಿ. ಸೊ ನಿಮ್ಮ ವಿಶಸ್ಸು ಅವ್ರಿಗೆ ಕಳಿಸ್ಕೊಡಿ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಕಳಿಸ್ಕೊಡಿ. ಯಾರೆಲ್ಲ ಬಂದಿದ್ರಿ, ನಿಮ್ಗೆ ಹೆಂಗೆ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟಲ್ಲಿ ರಿವ್ಯೂ ಹಾಕಿ. ಮತ್ತು ಯಾರೆಲ್ಲ ಬರೋದಕ್ಕೆ ಆಗಲಿಲ್ವೋ ವಿಶಸ್ನ ಕಳಿಸ್ಕೊಡಿ ಕಮೆಂಟಲ್ಲಿ. ಅವ್ರಿಗೆ ಖುಷಿ ಆಗುತ್ತೆ. ಪ್ರತಿಯೊಬ್ಬರೂ ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಈ ರೀತಿ ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ಪೂರ್ತಿ ವೀಡಿಯೋಸ್ ನೀವು ಮಿಸ್ ಮಾಡ್ದಿರ ನೋಡ್ಬೋದು. ನಾನು ತುಂಬ ಆ್ಯಕ್ಚುಲಿ ನಮ್ಮ ಟ್ರೆಡಿಷ್ನಲ್ಸ್ ವೀಡಿಯೋಸ್ನೇ ಪೋಸ್ಟ್ ಮಾಡ್ತಾಯಿರ್ತೀನಿ. ತುಂಬ ಮದುವೆ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಅಂದರೆ ಡಿಫ್ರೆಂಟಾಗಿರುತ್ತೆ. ಸೇಮ್ ಇದ್ರೂ ಡಿಫ್ರೆಂಟ್ ಜನಗಳು, ಡಿಫ್ರೆಂಟ್ ಡಿಸೈನ್ಸು ಎಲ್ಲನೂ ಇರುತ್ತೆ. ಸೊ ವಿಡಿಯೋನ ನೋಡಿ ಆಶೀರ್ವಾದ ಕಳಿಸ್ಕೊಡಿ ಅವರಿಗೆ. ಕೆಲವೊಬ್ಬರೆಲ್ಲ ಕೇಳ್ತಾರು, ತುಂಬ ನೀನು ಮದುವೆ ವೀಡಿಯೋಸ್ ಹಾಕ್ತಾಯಿರ್ತೀಯ ಅಂತೇಳಿ. ಯಾಕಂದರೆ ನಾನು ಎಲ್ಲೆಲ್ಲ ಹೋಗ್ತಾ ಇರ್ತೀನಿ, ಏನೆಲ್ಲ ನನಗೆ ಅನಿಸುತ್ತೋ ಆ ವೀಡಿಯೋಸ್ ಶೂಟ್ ಮಾಡ್ತಾಯಿರ್ತೀನಿ. ನಾನು ವನ್ನಿಕುಲ ಕ್ಷತ್ರಿಯ ತಿಗಳರು ಮುಲ್ದಾರ್ ಆಗಿರೋದ್ರಿಂದ ನಾನು ತುಂಬ ನಮ್ಮ ಇದರಲ್ಲಿ ಎಲ್ಲೆಲ್ಲ ಹೋಗ್ತೀನಿ, ನಮ್ಮ
ಫ್ಯಾಮಿಲಿ ಮೆಂಬರ್ಸ್ ಮದುವೆಗಳು, ಸೊ ಫ್ರೆಂಡ್ಸ್ ಮದುವೆಗಳು, ಅದನ್ನೆಲ್ಲ ಶೂಟ್ ಮಾಡಿ ಹಾಕ್ತಾ ಇರ್ತೀನಿ. ಅಲ್ಲಿ ಕೆಲವೊಂದು ಸಂಪ್ರದಾಯ ನಮ್ಮದು ಸೇಮ್ ಆಗಿರೋ ಜನಗಳು, ವಾತಾವರಣ ಆಗಿರ್ಬೋದು, ಡೆಕೋರೇಷನ್ಸು, ಫುಡ್ಡು ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಫೋಟೋ ಮ್ಯಾನು, ಕ್ಯಾಮ್ರಾಮ್ಯಾನ್ಸು ಅವ್ರದ್ದೇ ಒಂದು ಲಾಗುಗಳು ಮಾಡಿರ್ತಾರೆ ಯೂಟ್ಯೂಬ್ ಚಾನಲಲ್ಲಿ. ಸೊ ಅವ್ರದ್ದು ಬರೀ ವೆಡ್ಡಿಂಗ್ ಫೋಟೋಸು, ವೀಡಿಯೋಸು ಈ ರೀತಿ ಎಲ್ಲ ಶೂಟ್ ಮಾಡಿ ಹಾಕ್ತಾ ಇರ್ತಾರೆ. ಸೊ ನಂದು ಅದೇ ರೀತಿ ಸಿಮಿಲರ್ ಕಂಟೆಂಟ್ ಆದ್ರೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಸೊ ನೋಡಿ, ಕೆಲವೊಬ್ರದ್ದು ಪ್ರತಿಯೊಬ್ರದ್ದು ಅವ್ರ ಮದುವೆ ವೀಡಿಯೋ ಶೂಟ್ ಮಾಡಿದ್ರಿ, ಇವ್ರ ಮದುವೆ ವೀಡಿಯೋ ಶೂಟ್ ಮಾಡಿ, ನಮ್ಮ ಮದುವೆ ವೀಡಿಯೋ ಶೂಟ್ ಮಾಡಿ ಹಾಕಿ ಅಂತ ಕೇಳಿರೋರು ಇರ್ತಾರಲ್ವ. ಸೊ ಹಾಗಾಗಿ ಪ್ರತಿಯೊಬ್ಬರು ಯಾರೆಲ್ಲ ನನಗೆ ಇನ್ವೈಟ್ ಮಾಡಿ, ಯಾರೆಲ್ಲ ಹೇಳಿರ್ತಾರೆ ಖುಷಿಯಿಂದ ನಾನು ಅವ್ರಿಗೆ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಕೆಲವೊಬ್ರು ಇರ್ತಾರೆ ಇಷ್ಟ ಇಲ್ಲದೇ ಇರೋರು ಇರ್ತಾರೆ. ಸೊ ಅವ್ರು ನಾವೇನು ಮಾಡೋಕ್ಕೂ ಆಗೋದಿಲ್ಲ. ಸೊ ವೀಡಿಯೋದಲ್ಲೂ ನಾನು ತೆಗಿಬೇಕಾದಾಗ ಕೆಲವೊಂದು ಸತಿ ಬಂದಾಗ ಅವ್ರನ್ನ ಕ್ರಾಪ್ ಮಾಡೋದಾಗ್ಬೋದು, ಎಡಿಟ್ ಮಾಡೋದಾಗ್ಬೋದು ಟ್ರೈ ಮಾಡಿರ್ತೀನಿ. ಕೆಲವ್ರು ಇಷ್ಟಪಡೋರು ಬಾಯ್ಲಿ ನನ್ನನ್ನು ಕವರ್ ಮಾಡು ಅಂತ ಕರೆದು ಕವರ್ ಮಾಡಿಸಿ, ನಾಗವೇಣಿ ಬಾಯ್ಲಿ ನಮ್ಮನ್ನು ತೆಗಿಯಲ್ವಾ ಅಂತ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಇವ್ರು ಅಂತ ಇದ್ದರು, ಇವ್ರ ಹೆಸರು ರಾಧಮ್ಮ ಅಂತೇಳಿ, ನಮ್ಮ ಚಿಕ್ಕಮ್ಮ ಆಗಬೇಕು. ಸೊ ಅವ್ರು ಅಂತ ಇದ್ದರು, ಏನೇ ನನ್ನನ್ನು ತೆಗಿಯಲ್ವಾ, ನನ್ನನ್ನು ಕವರ್ ಮಾಡಲ್ವಾ, ನನ್ನ ವೀಡಿಯೋ ಮಾಡು ಅಂತೆಲ್ಲ ರೇಗಿದ್ರು. ಒಬ್ರೊಬ್ರದ್ದು ಒಂದೊಂದು ಒಪಿನಿಯನ್ಸು. ಕೆಲವೊಬ್ರಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರ ಫೇಸ್ ತೋರಿಸ್ಕೊಳ್ಳೋಕೆ ಇಷ್ಟ ಆಗೋಲ್ಲ, ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ಅವರು ಯೆಲ್ಲೋ ಕಲರ್ ಸ್ಯಾರಿ ಹಾಕಿರೋರು ನಮ್ಮ ಚಿಕ್ಕಮ್ಮನೆ ಭಾಗ್ಯಮ್ಮ ಅಂತೇಳಿ ಅವರು ಅಂತ ಇದ್ದರು. ನೋಡು ನಂದನ್ನು ತೆಗಿತಾ ಇಲ್ಲ, ಅವ್ರದ್ದನ್ನು ತೆಗಿತಾ ಇದ್ದಾರೆ ಅಂತ ಹೇಳ್ತಾಯಿದ್ರು ನೋಡಿ ನನಗೆ ಅದನ್ನು. ಸೊ ನಿಮ್ಮದು ತೆಗಿತೀನಿ ಇರಿ ಅಂತ ಅಂತಿದ್ದೆ. ಸೊ ಅವ್ರದ್ದು ಅಷ್ಟೊಂದು ಕವರ್ ಮಾಡೋಕ್ಕಾಗಿರಲಿಲ್ಲ. ನೋಡಿ ವಿಡಿಯೋ ಆದಷ್ಟು ನಮ್ಮ ಕ್ಯಾಸ್ಟು, ನಮ್ಮ ರಿಲೀಜಿಯಸ್ಸು, ನಮ್ಮ ಒಂದು ಸಂಪ್ರದಾಯ ಮುಂದಿನ ಜನರೇಷನ್ ಮಕ್ಳುಗಳಿಗೆಲ್ಲ ಗೊತ್ತಾಗಬೇಕು ನಾವು ಯಾವ ರೀತಿ ಒಂದು ಸಂಪ್ರದಾಯ ಮದುವೆ ಆಚರಣೆಗಳನ್ನ ಮಾಡ್ತಾಯಿದ್ರಿ ಅಂತೇಳಿ. ಸೊ ಅದಕ್ಕೋಸ್ಕರವಾಗಿ ನಾನು ಎಷ್ಟೋ ವೀಡಿಯೋಸ್ನ ಕವರ್ ಮಾಡ್ತಾ ಇರ್ತೀನಿ. ಯಾಕಂದರೆ ಎಷ್ಟೊಂದು ಸಂಪ್ರದಾಯ ಆಚರಣೆಗಳು ಇದೆ. ಸೊ ಅದನ್ನೆಲ್ಲ ಕೆಲವೊಬ್ಬರು ಮರ್ತೋಗ್ತಾಯಿದ್ದೀರಿ ನಮ್ಮ ಫಾಸ್ಟ್ ಜೀವನಗಳಲ್ಲಿ. ಸೊ ಇನ್ನೂ ಆಗಿನ ಕಾಲದಲ್ಲಿ ನೆಂಟರುಗಳು, ಫ್ರೆಂಡ್ಸ್ಗಳೆಲ್ಲ ಬಂದು ಒಂದು ವಾರ ಸೆಲೆಬ್ರೇಷನ್ ಮಾಡೋರು. ಈಗೆಲ್ಲ ಬೆಳಗ್ಗೆ ಮುಹೂರ್ತಕ್ಕೆ ಬರೋದು ಕಷ್ಟ ಆಗಿಬಿಟ್ಟಿದೆ. ಕೆಲವರೆಲ್ಲ ವೀಡಿಯೋ ಕಾಲ್ಸಲ್ಲಿ, ಮೆಸೇಜ್ಗಳಲ್ಲಿ ಒಂದು ವಿಷಯಸ್ನ ಕಳಿಸ್ಕೊಟ್ಟು ಇವಾಗ ಎಲ್ಲ ಗೂಗಲ್ ಪೇ, ಕೊರಿಯರ್ಸಲ್ಲಿ ಕಳಿಸೋ ಪರಿಸ್ಥಿತಿಗಳು ಬಂದುಬಿಟ್ಟಿದೆ ಇವಾಗ. ಎಷ್ಟೋ ಜನ ಇಂಟರ್ನ್ಯಾಷನಲಲ್ಲಿ ಇರೋರೆಲ್ಲ ಬರೋದಕ್ಕಾಗ್ದಿರೋ ಸ್ವಂತ ಕಸಿನ್ಸು, ಸ್ವಂತ ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲ ಕೊರಿಯರ್ಸಿಂದ ಗಿಫ್ಟ್ಗಳಾಗ್ಬೋದು, ಇಲ್ಲ ಗೂಗಲ್ ಪೇ, ಇಂಡ್ಯಾದಲ್ಲಿ ಇರೋರು ಪಕ್ಕ ಸ್ಟ್ರೀಟಲ್ಲಿರೋರೆಲ್ಲ ಗೂಗಲ್ ಪೇ, ಫೋನ್ಪೇಗಳಲ್ಲಿ ಮಾಡೋರು, ಕೆಲವರು ಬರೀ ಟೆಕ್ಸ್ಟಲ್ಲಿ ಮೆಸೇಜ್ಗಳು ಮಾಡೋರು, ಈ ರೀತಿ ಎಲ್ಲ ಇದೆ. ಸೊ ಆ್ಯಕ್ಚುಲಿ ನಮಗೆ 1-to-1 ಕನೆಕ್ಷನ್ಸು, ನಮ್ಮ ರಿಲೇಷನ್ಶಿಪ್ಪು ಉಳಿಸ್ಕೊತಾ ಹೋಗಬೇಕು ಮುಂದಿನ ಜನರೇಷನ್ಸ್ಗೆ. ಪ್ರತಿಯೊಬ್ಬರೂ ಅತ್ತೆ, ಮಾವ, ಅಕ್ಕ, ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಈ ಸಂಬಂಧ ಎಲ್ಲ ಎಲ್ಲರೂ ಬೇಕು. ಸೇರಿ ನಾವು ಒಟ್ಟಿಗೆ ಸೇರಿ ಒಂದು ಹಬ್ಬ ಆಚರಣೆಗಳು, ಮದುವೆಗಳು ಎಲ್ಲ ಒಂದು ಟ್ರೆಡಿಷ್ನಲ್ಲು ನಾವು ಆಚರಣೆ ಮಾಡಬೇಕು. ಅದನ್ನೆಲ್ಲ ಬಿಟ್ಟೋಗ್ತಿದೆ ಇವಾಗ. ನಾನು ಒಂದು 20 years ಅಬ್ರಾಡಲ್ಲಿದ್ದೆ. ನನ್ನ ಅತ್ತೆ ಮಕ್ಕಳು, ಮೊಮ್ಮಕ್ಕಳುಗಳೆಲ್ಲ ನನಗೆ ಯಾರು ಗೊತ್ತಿರಲಿಲ್ಲ. ಇವಾಗ ಬಂದು ಎಲ್ಲರೂ ಗ್ಯಾದರ್ ಮಾಡಿಕೊಂಡು ಈಗಲೂ ಪ್ರತಿಯೊಂದು ಹಬ್ಬ ಫಂಕ್ಷನ್ಗಳಲ್ಲಿ ಎಲ್ಲರೂ ನಾವು ಕರೆದು ಒಂದು ಗ್ಯಾಂಗ್ ಇರಬೇಕು. ನಮ್ಮ ಸಂಪ್ರದಾಯ ಒಬ್ರಿಗೊಬ್ರಿಗೆ ಎಲ್ರಿಗೂ ಗೊತ್ತಾಗಬೇಕು. ಮುಂದಿನ ಜನರೇಷನ್ ಮಕ್ಳುಗಳ್ಗಂತೆಲ್ಲ ತಿಳಿಸ್ತೀರಿ. ಸೊ ಪ್ರತಿಯೊಬ್ಬರೂ ಯಾರನ್ನೂ ನಾವು ಮರೆಯೋಕ್ಕೆ ಹೋಗಬಾರ್ದು, ಯಾರನ್ನೂ ದ್ವೇಷ ಮಾಡೋಕ್ಕೆ ಹೋಗಬಾರ್ದು. ಎಲ್ಲರೂ ಬೇಕು, ಎಲ್ಲರೂ ನಮ್ಮ ಸಂಬಂಧ, ನಮ್ಮ ರಕ್ತ ಸಂಬಂಧ. ಆಗಿನ ಕಾಲದಲ್ಲಿ ಹೇಗೆ ದೊಡ್ಡವರು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು, ಈಗಲೂ ಹಾಗೆ ಮಾಡೋಣ. ಸೊ ಇವಾಗ ನಮ್ಮಮ್ಮ ಬಂದುಬಿಟ್ಟು ಪ್ರದೀಪ್ ಕುಮಾರ್ಗೆ ಹಲ್ದಿ ಇರ್ತಿದ್ದಾರೆ. ಲಾಸ್ಟಲ್ಲಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ.